ಇರಾನ್ನ ಚಾಬಹಾರ್ ಬಂದರಿನ ಮೇಲೂ ಕೂಡ ಅಮೆರಿಕ ದಾಳಿ ನಡೆಸಿದೆ. ಅಮೆರಿಕದ ಸೇನೆಯಿಂದ ಡ್ರೋನ್ ಮತ್ತು ಬಾಂಬ್ ದಾಳಿ ಮಾಡಲಾಗಿದೆ. ಇರಾನ್ನ ಚಾಬಹಾರ್ ಬಂದರಿನ ಮೇಲೂ ಕೂಡ ಅಮೆರಿಕ ದಾಳಿ ನಡೆಸಿದ್ದು, ಚಾಬಹಾರ್ ಬಂದರಿನ ಸೇನಾ ಸೌಲಭ್ಯವನ್ನ ಅಮೆರಿಕ ಧ್ವಂಸಗೈದಿದೆ. ಇರಾನ್ ಮೇಲೆ ತಾನೇ ಆಗಿರೋದು, ನಮ್ಗೇನು ಪ್ರಾಬ್ಲಮ್ ಅನ್ಕೊಳ್ಬೇಡಿ. ಚಾಬಹಾರ್ ಬಂದರ ಮೇಲೆ ದಾಳಿ ಆಗಿರೋದ್ರಿಂದ ಭಾರತಕ್ಕೂ ಕೂಡ ಹಾನಿ ಆಗುತ್ತೆ. ಆ ದಾಳಿಯ ದೃಶ್ಯಗಳನ್ನ ನೀವು ನೋಡ್ತಾ ಇರಬಹುದು. ಅಮೆರಿಕದ ಸೇನೆಯಿಂದ ಡ್ರೋನ್ ಮತ್ತು ಬಾಂಬ್ ದಾಳಿ ಆಗಿದೆ ಇರಾನ್ನ ಚಾಬಹಾರ್ ಪೋರ್ಟ್ ಮೇಲೆ. ದಾಳಿಯ ದೃಶ್ಯಗಳನ್ನ ನೀವು ನೋಡಬಹುದು. ಇರಾನ್ನ ಈ ಚಾಬಹಾರ್ ಬಂದರನ್ನ ಅಭಿವೃದ್ಧಿ ಪಡಿಸಿದ್ದೇ ಭಾರತ. ಚಾಬಹಾರ್ ಬಂದರ್ಗೆ ಹೂಡಿಕೆ ಮಾಡಿದ್ದು ಭಾರತ ಸರ್ಕಾರ. 2024ರಲ್ಲಿ 3,400 ಕೋಟಿ ಹೂಡಿಕೆಗೆ ಕೇಂದ್ರ ಸರ್ಕಾರ ಒಪ್ಪಂದ ಮಾಡಿಕೊಂಡಿತ್ತು. ಪಾಕಿಸ್ತಾನದ ಜಲ ಗಡಿ ಹಂಚಿಕೊಂಡಿದೆ ಈ ಚಾಬಹಾರ್ ಬಂದರು. ಭಾರತದ ಭದ್ರತೆಯ ದೃಷ್ಟಿಯಿಂದಲೂ ಚಾಬಹಾರ್ ಬಂದರ್ ಇದೆಯಲ್ಲ, ಅದು ಬಹುಮುಖ್ಯ, ಅದು ಮೋಸ್ಟ್ ಇಂಪಾರ್ಟೆಂಟ್. ಇದಕ್ಕೆ ದುಡ್ಡು ಹೂಡಿಕೆ ಮಾಡಿದ್ದು ಭಾರತ ಸರ್ಕಾರ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಮೇಲೆ ಕಣ್ಣಿಡೋದಕ್ಕೆ ಆ ಬಂದರು ನಮಗೆ ಅನುಕೂಲ ಆಗ್ತಾ ಇತ್ತು. ಅಫ್ಘಾನಿಸ್ತಾನ, ಮಧ್ಯ ಏಷ್ಯಾ, ಯುರೋಪ್ ಮೇಲೆ ಕಣ್ಣಿಡೋದಕ್ಕೆ ಆ ಜಾಗ ತುಂಬಾನೇ ಇಂಪಾರ್ಟೆಂಟು. ಚಾಬಹಾರ್ನಲ್ಲಿ ಕೈಗಾರಿಕೆಗೂ ಕೂಡ ಕೇಂದ್ರ ಸರ್ಕಾರ ಹೂಡಿಕೆ ಮಾಡಿತ್ತು. ಅಲ್ಯೂಮಿನಿಯಂ, ಯೂರಿಯಾ ಪ್ಲಾಂಟ್ಗಳಿಗೆ ಭಾರತದಿಂದ ಹೂಡಿಕೆ ಮಾಡಲಾಗಿತ್ತು. ಈಗ ಅದು ನಾಶ ಆಗಿರೋದ್ರಿಂದ ಭಾರತಕ್ಕೂ ಕೂಡ ಲಾಸ್, ಭಾರತಕ್ಕೂ ನಷ್ಟ ಆಗುತ್ತೆ. 20 ವರ್ಷ ಭಾರತಕ್ಕೆ ತೆರಿಗೆ ವಿನಾಯಿತಿಯನ್ನ ಇರಾನ್ ನೀಡಿತ್ತು. ಚಾಬಹಾರ್ ಬಂದರು ಹಾನಿಗೀಡಾದ್ರೆ ಭಾರತಕ್ಕೂ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ. ಯಾಕೆಂದ್ರೆ ಭಾರತ ಅದರ ಮೇಲೆ ಸಾವಿರಾರು ಕೋಟಿ ರೂಪಾಯಿ ಹೂಡಿಕೆ ಮಾಡಿದೆ. ನ್ಯೂಸ್ ಡೆಸ್ಕ್ ಇಂದ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಈ ಚಾಬಹಾರ್ ಬಂದರು ಎಷ್ಟು ಮುಖ್ಯ ನಮಗೆ ಅನ್ನೋದರ ಅರಿವು ಈಗ ಆಗ್ತಾ ಹೋಗ್ತಾ ಇದೆ. ಸಾವಿರಾರು ಕೋಟಿಗಳ ಹಣವನ್ನ ಆ ಬಂದರ್ ಮೇಲೆ ಭಾರತ ಇನ್ವೆಸ್ಟ್ ಮಾಡಿದೆ. ಈಗ ಅದನ್ನು ಕೂಡ ಅಮೆರಿಕ ದಾಳಿ ಮಾಡಿ ಹಾಳು ಮಾಡುವಂತ ಕೆಲಸ ಆಗಿದೆ. ಭಾರತಕ್ಕೂ ಬಹಳ ನಷ್ಟ ಆಗುತ್ತೆ. ಈ ಡೆವಲಪ್ಮೆಂಟ್ಗಳ ಬಗ್ಗೆ ಹೇಳೋದಾದ್ರೆ ಅರುಣ್, ಹರ್ಮುಜ್ ಜಲಸಂಧಿಯನ್ನ ಮುಕ್ತ ಮಾಡಿಸೋದಕ್ಕೆ ಅಮೆರಿಕ ಇನ್ನಿಲ್ಲದಂತೆ ಪ್ರಯತ್ನ ಮಾಡ್ತಲೇ ಇತ್ತು. 7 ರಾಷ್ಟ್ರಗಳನ್ನು, ಅರಬ್ ರಾಷ್ಟ್ರಗಳನ್ನು ನಿಮ್ಮ ನೌಕಾಪಡೆಯನ್ನು ಕಳಿಸ್ಕೊಡಿ ಅಂತ ಟ್ರಂಪ್ ಕೇಳ್ಕೊಂಡ್ರು. ಆದರೆ ಅದು ಯಾವುದೂ ಸಾಧ್ಯ ಆಗಲಿಲ್ಲ. G7 ರಾಷ್ಟ್ರಗಳು ಕೂಡ ಸಪೋರ್ಟ್ಗೆ ಬರೋದಕ್ಕೆ ಒಪ್ಪಲಿಲ್ಲ. ಇಂತಹ ಸಂದರ್ಭದಲ್ಲಿ ಬಹುಶಃ ಅಮೆರಿಕಾಗೆ ಬೇರೆ ದಾರಿ ಇರಲಿಲ್ಲ ಅನಿಸುತ್ತೆ. ಹರ್ಮುಜ್ನ ಮುಟ್ಟಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಬದಲಾಗಿ ಸನಿಹದಲ್ಲೇ ಇರುವಂಥ ಚಾಬಹಾರ್ ಬಂದರಿನ ಮೇಲೆ ಈಗ ನೇರವಾಗಿ ದಾಳಿ ಮಾಡ್ತಾ ಇದೆ. ಈಗೇನೋ ಅಮೆರಿಕ ಹೇಳ್ಕೊಂಡಿರುವಂಥದ್ದು ಆ ಚಾಬಹಾರ್ ಬಂದರಿನಲ್ಲಿರುವಂತಹ ಕೇವಲ ಸೇನಾ ನೆಲೆಗಳೇನಿದೆ, ಇರಾನ್ನ ಸೇನಾ ನೆಲೆಗಳ ಮೇಲೆ ಮಾತ್ರ ದಾಳಿ ಮಾಡಿದ್ದೇವೆ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಈ ಮೊದಲು ಕರ್ಗ್ ದ್ವೀಪದ ಮೇಲೆ ಅಟ್ಯಾಕ್ ಮಾಡಿದಾಗಲೂ ಕೂಡ ಟ್ರಂಪ್ ಇದೇ ಮಾತನ್ನು ಹೇಳಿದರು. ನಾವಲ್ಲಿ ಯಾವುದೇ ತೈಲ ಸಂಗ್ರಹಾಗಾರಗಳ ಮೇಲಾಗಲಿ ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಮತ್ತು ಅದೇ ಒಂದು ಹೇಳಿಕೆಯನ್ನೇ ಈಗ ಪುನರಾವರ್ತನೆ ಮಾಡ್ತಾ ಇದ್ದಾರೆ. ಕೇವಲ ಸೇನಾ ನೆಲೆಗಳ ಮೇಲೆ ಮಾತ್ರ ಅಮೆರಿಕ ದಾಳಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಚಾಬಹಾರ್ ಬಂದರ್ ಇದೆಯಲ್ಲ, ಇದು ಅತ್ಯಂತ ಪ್ರಮುಖವಾದಂಥ ಬಂದರುಗಳಲ್ಲಿ ಇದು ಒಂದು. ಅದರಲ್ಲೂ ಪ್ರಮುಖವಾಗಿ ಇರಾನ್ನ, ಅದು ಮಧ್ಯ ಏಷ್ಯಾವನ್ನು ಅರಬ್ಬಿ ಸಮುದ್ರ ಹಾಗೂ ಅದಕ್ಕೆ ಹೊಂದಿಕೊಂಡಂತೆ ಇರುವಂಥ ಹಿಂದೂ ಮಹಾಸಾಗರಕ್ಕೆ ಸಂಪರ್ಕ ಕಲ್ಪಿಸುವಂಥ ಅತ್ಯಂತ ಪ್ರಮುಖವಾದ ಕೊಂಡಿಗಳಲ್ಲಿ ಈ ಚಾಬಹಾರ್ ಬಂದರು ಕೂಡ ಒಂದಾಗಿದೆ. ಅದರಲ್ಲೂ ನಮ್ಮ ಭಾರತ ಇದೆಯಲ್ಲ, ಭಾರತಕ್ಕೂ ಇರಾನ್ಗೂ ಒಂದು ರೀತಿ ಸಂಪರ್ಕ ಸೇತುವೆಯಂತೆ ಇರುವಂಥ ಒಂದು ಪ್ರದೇಶ ಅಂದರೆ ಈ ಚಾಬಹಾರ್ ಬಂದರು. ನೀವು ಅವಾಗಲೇ ಹೇಳಿದಂತೆ 2024ರಲ್ಲಿ ಮಾತ್ರ ಅಲ್ಲ, ಅದಕ್ಕಿಂತ ಮೊದಲು 2021ರಲ್ಲೇ ಈ ಚಾಬಹಾರ್ ಬಂದರಿನಲ್ಲಿ ಹೂಡಿಕೆ ಮಾಡೋದಕ್ಕೆ ಭಾರತ ಇರಾನ್ ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡಿತ್ತು. ಇರಾನ್ ಸರ್ಕಾರ ಅಷ್ಟೇ ಭಾರತಕ್ಕೆ ಇಲ್ಲಿ 20 ವರ್ಷಗಳ ತೆರಿಗೆ ವಿನಾಯಿತಿಯನ್ನು ಘೋಷಣೆ ಮಾಡಿತ್ತು. ಈ ಚಾಬಹಾರ್ ಬಂದರಿನಿಂದಲೇ ಕೇವಲ ಕಚ್ಚಾ ತೈಲ ಮಾತ್ರ ಅಲ್ಲ, ಅಲ್ಯೂಮಿನಿಯಂ, ರಾಸಾಯನಿಕಗಳು ಸೇರಿದಂತೆ ಹಲವಾರು ವಸ್ತುಗಳನ್ನು ಸರಬರಾಜು ಮಾಡಿಕೊಳ್ಳೋದಕ್ಕೆ, ಅಲ್ಲಿಂದ ತರಿಸ್ಕೊಳ್ಳೋದಕ್ಕೆ ಭಾರತ ಮಾಡ್ತಾ ಇತ್ತು. ನಮ್ಮ ಭಾರತದ ಪ್ರಮುಖವಾದಂಥ ಸರ್ಕಾರಿ ಸ್ವಾಮ್ಯದ ಇಂಡಿಯಾ ಪೋರ್ಟ್ಸ್ ಗ್ಲೋಬಲ್ ಲಿಮಿಟೆಡ್, ನಾವೇನು IPGL ಅಂತ ಹೇಳ್ತೀವಿ, ಈ ಸಂಸ್ಥೆ ಇದೇ ಚಾಬಹಾರ್ ಬಂದರಿನಲ್ಲಿ ಸುಮಾರು $370 ಮಿಲಿಯನ್, ಅಂದರೆ ಸುಮಾರು 3,400 ಕೋಟಿ ರೂಪಾಯಿಗಳಷ್ಟು ಹೂಡಿಕೆ ಮಾಡಿದೆ. ಇಲ್ಲಿ ಕೈಗಾರಿಕಾ ಅಭಿವೃದ್ಧಿಯನ್ನು ಮಾಡಲಾಗಿದೆ. ಬಂದರು ಅಭಿವೃದ್ಧಿಗೆ ನೇರವಾಗಿ ಇಂಡಿಯಾ ಅಲ್ಲಿ ಸಹಕಾರ
ಕೊಡ್ತಾ ಇದೆ, ಭಾರತ ಸಹಕಾರ ಕೊಡ್ತಾ ಇದೆ. ಈಗ ಅಮೆರಿಕ ನೇರವಾಗಿ ಅದರ ಮೇಲೆ ದಾಳಿ ಮಾಡಿರೋದ್ರಿಂದ ನಮಗೆ ಇರಾನ್ನಿಂದ ನೋಡಿ, ಯುದ್ಧ ಶುರುವಾದ ಮೇಲೂ ಕೂಡ, ಸಂಘರ್ಷದ ಸಮಯದಲ್ಲೂ ಕೂಡ ಇರಾನ್ ಇದೇ ಒಂದು ಚಾಬಹಾರ್ ಪೋರ್ಟಿಂದ, ಚಾಬಹಾರ್ ಬಂದರಿನಿಂದ ಭಾರತಕ್ಕೆ ಕಚ್ಚಾ ತೈಲವನ್ನು ಸರಬರಾಜು ಮಾಡ್ತಾ ಇತ್ತು. ಇದು ಬಹುಶಃ ಅಮೆರಿಕಾದ ಕಣ್ಣಿಗೆ ಒಂದು ರೀತಿ ಕೆಂಗಣ್ಣಾಗೋದಕ್ಕೆ ಕಾರಣ ಆಯಿತು. ಕೇವಲ ಭಾರತ ಮಾತ್ರ ಅಲ್ಲ, ರಷ್ಯಾ ಇರ್ಬೋದು, ಚೀನಾ ಇರ್ಬೋದು, ಉತ್ತರ ಕೊರಿಯಾ ಇರ್ಬೋದು, ಹೀಗೆ ಯಾವ್ಯಾವ ಮಿತ್ರ ರಾಷ್ಟ್ರಗಳಿದ್ವೋ ಆ ಮಿತ್ರ ರಾಷ್ಟ್ರಗಳಿಗೆ ಇದೇ ಚಾಬಹಾರ್ ಬಂದರಿನ ಮೂಲಕವೇ ಇರಾನ್ ತನ್ನ ಕಚ್ಚಾ ತೈಲವನ್ನು ಸರಬರಾಜು ಮಾಡ್ತಾ ಇತ್ತು. ಈ ಚಾಬಹಾರ್ ಬಂದರ ಮೇಲೆ ನೇರವಾಗಿ ದಾಳಿ ಮಾಡಿದ್ರೆ, ಅಲ್ಲಿಯ ಮೂಲಸೌಕರ್ಯಗಳನ್ನು ನಾಶ ಮಾಡಿಬಿಟ್ರೆ ಮುಂದೆ ಇರಾನ್ನ ಪ್ರಮುಖವಾದಂಥ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ ಅನ್ನುವಂಥ ಲೆಕ್ಕಾಚಾರದೊಂದಿಗೆ ಅಮೆರಿಕ ಈಗ ಚಾಬಹಾರ್ ಮೇಲೆ ಅಟ್ಯಾಕ್ ಮಾಡಿದೆ. ಎಷ್ಟು ಮಟ್ಟಿಗೆ ನಷ್ಟ ಆಗಿದೆ ಅನ್ನೋದು ಬಹುಶಃ ಮುಂದೆ ಗೊತ್ತಾಗಬಹುದು. ಪ್ರಸಕ್ತ ಏನೋ ಸೇನಾ ನೆಲೆಗಳ ಮೇಲೆ ಮಾತ್ರ ದಾಳಿ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ವಿವರಗಳು ಬರಬೇಕಾಗಿದೆ. ಸಿಂಧೂರ. ಆಲ್ ರೈಟ್ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.